ನಿಮಗೆ ಗೊತ್ತಾ ಕಳೆದ 20 ವರ್ಷದಲ್ಲಿ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋಕೆ ಬೆಸ್ಟ್ ಡೇಸ್ ಯಾವ್ದಿತ್ತು ಅಂತ? ಅಂದ್ರೆ ಆ ದಿನ ಮಾರ್ಕೆಟ್ ಅತಿ ಹೆಚ್ಚು ಡೈಲಿ ರಿಟರ್ನ್ಸ್ ಕೊಟ್ಟಿದೆ ಅಂತ. ಜನರಲಿ ಈ ದಿನ ಮಾರ್ಕೆಟ್ ಕರೆಕ್ಷನ್ ಅಥವಾ ಅದರ ನಂತರ ಬರುತ್ತೆ. ನಿಮಗೆ ಇದು ಸರ್ಪ್ರೈಸ್ ಅನ್ಸ್ಬೋದು, ಕಳೆದ 20 ವರ್ಷದಲ್ಲಿ ಅದು 10 ದಿನದಲ್ಲಿ 8 ದಿನ ಮಾರ್ಕೆಟ್ ಕರೆಕ್ಷನ್ ಆದ ನಂತರನೇ ಬಂದಿದೆ. ಇದರಿಂದ ನಮಗೆ ಕಲಿಯೋಕೆ ಏನ್ ಸಿಗುತ್ತೆ ಅಂದ್ರೆ, ಏನಾದ್ರೂ ನೀವು ಮಾರ್ಕೆಟ್ ಅಲ್ಲಿ ಆಲ್ರೆಡಿ ಇನ್ವೆಸ್ಟೆಡ್ ಇದ್ದು ಮಾರ್ಕೆಟ್ ಕರೆಕ್ಷನ್ ಬಗ್ಗೆ ಇರೋ ಭಯಕ್ಕೆ ಎಕ್ಸಿಟ್ ಆಗ್ತಿದ್ದೀರಾ ಅಂದ್ರೆ ನಿಮಗೆ ಬೆಸ್ಟ್ ಡೇಸ್ ನ ಅಡ್ವಾಂಟೇಜ್ ಸಿಗದೆ ಇರಬಹುದು. ಸೊ ನೀವು ಅಕ್ಟೋಬರ್ 2003ರಲ್ಲಿ 1 ಲಕ್ಷ ಇನ್ವೆಸ್ಟ್ ಮಾಡಿ 20 ವರ್ಷದ ತನಕ ಇನ್ವೆಸ್ಟೆಡ್ ಇದ್ದು ನೀವು ಮಾರ್ಕೆಟ್ ಅಲ್ಲಿ ಏನೂ ಮಾಡಿಲ್ಲ ಅಂದ್ರೂ ಕೂಡ 20 ವರ್ಷದ ನಂತರ ಆ ಇನ್ವೆಸ್ಟ್ಮೆಂಟ್ 18,60,000 ಆಗಿರುತ್ತೆ. ಆದ್ರೆ ಈ 5,040 ದಿನಗಳಲ್ಲಿ 10 ದಿನ ಕೇವಲ 10 ದಿನ ಇನ್ವೆಸ್ಟೆಡ್ ಇರಲಿಲ್ಲ ಅಂದಿದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಬರೀ 9 ಲಕ್ಷ ಇರ್ತಿತ್ತು. ನೀವು ಎಷ್ಟು ದಿನ ಮಿಸ್ ಮಾಡ್ತಿರೋ ಅಷ್ಟೇ ಕಡಿಮೆ ನಿಮ್ಮ ಇನ್ವೆಸ್ಟ್ಮೆಂಟ್ ಗ್ರೋ ಆಗುತ್ತೆ. ಇದೇ ತರ 20 ವರ್ಷದಲ್ಲಿ 10 ವರ್ಸ್ಟ್ ಡೇಸ್ ಅಂದ್ರೆ ಮಾರ್ಕೆಟ್ ಯಾವಾಗ ಅತಿ ಕೆಳಗೆ ಹೋಗಿತ್ತೋ ಆಗ ನೀವು ಇನ್ವೆಸ್ಟೆಡ್ ಇರಲಿಲ್ಲ ಅಂದಿದ್ರೆ ನಿಮ್ಮ 1 ಲಕ್ಷ ಇನ್ವೆಸ್ಟ್ಮೆಂಟ್ 48 ಲಕ್ಷ ಆಗಿರ್ತಿತ್ತು. ಆದ್ರೆ ಮಾರ್ಕೆಟ್ ನ ಟೈಮ್ ಮಾಡೋದು ಇಂಪಾಸಿಬಲ್. ಸೊ ಬೆಸ್ಟ್ ಡೇಸ್ ವರ್ಸ್ಟ್ ಡೇಸ್ ಯಾವಾಗ ಇರುತ್ತೆ ಅನ್ನೋದು ಗೊತ್ತಾಗಲ್ಲ. ಹಾಗಾಗಿ ಕಾಮ್ ಆಗಿ ಎಮೋಷನ್ಸ್ ನ ಕಂಟ್ರೋಲ್ ಮಾಡ್ಕೊಂಡು ಲಾಂಗ್ ಟರ್ಮ್ ಗೆ ಇನ್ವೆಸ್ಟೆಡ್ ಇರಿ. ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಕೆ ವಾರ್ಸಿಟಿಯ ಈ ಬ್ಲಾಗ್ ನ ಓದಬಹುದು.